ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಂದಿನ ಗಣಿತ ವಿಡಿಯೋ ಪಾಠಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 10ನೇ ತರಗತಿಯ ಥೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಬಿಡಿಸುವಂತಹ ವಿಧಾನವನ್ನು ತಿಳಿದುಕೊಳ್ಳೋಣ. ಥೇಲ್ಸನ ಪ್ರಮೇಯದ ನಿರೂಪಣೆ: ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನಿರೂಪಣೆಯ ಮೊದಲ ಭಾಗ ದತ್ತವಾದರೆ ನಿರೂಪಣೆಯ ಎರಡನೇ ಭಾಗ ಸಾಧನೀಯವಾಗುವುದು. ಹಾಗಾದರೆ ಮೊದಲಿಗೆ ನಿರೂಪಣೆಯ ಮೊದಲ ಭಾಗವನ್ನು ಆಧರಿಸಿಕೊಂಡು ನಾವು ಪ್ರಮೇಯವನ್ನು ಬಿಡಿಸಲು ಚಿತ್ರವನ್ನು ಬಿಡಿಸಿಕೊಳ್ಳೋಣ. ಹಾಗಾದರೆ ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಈ ಭಾಗವನ್ನು ಆಧರಿಸಿ ನಾವು ತ್ರಿಭುಜ ABC ತ್ರಿಭುಜವನ್ನು ರಚಿಸಿಕೊಂಡು ತ್ರಿಭುಜದ BC ಬಾಹುವಿಗೆ DE ಸಮಾಂತರ ಸರಳ ರೇಖೆಗಳನ್ನು ಎಳೆದುಕೊಳ್ಳೋಣ. ಹಾಗಾದರೆ DE ಸಮಾಂತರ ಸರಳ ರೇಖೆ AB ಮತ್ತು AC ಬಾಹುಗಳನ್ನು D ಮತ್ತು E ಬಿಂದುಗಳಲ್ಲಿ ಛೇದಿಸಿದೆ. ಅದೇ ರೀತಿಯಾಗಿ DE ಬಾಹು DE ಸರಳ ರೇಖೆ Bಗೆ ಸಮಾಂತರವಾಗಿದೆ. ಹಾಗಾದರೆ ಈ ಚಿತ್ರವನ್ನು ಆಧರಿಸಿ ನಾವು ಹೇಳಿಕೆ ರೂಪದಲ್ಲಿ ಬರೆಯುವುದನ್ನು ದತ್ತ ಎನ್ನುವರು. ಹಾಗಾದರೆ ದತ್ತ ತ್ರಿಭುಜ ABCಯಲ್ಲಿ DE ಸಮಾಂತರ BC ಆಗಿದೆ. ಹಾಗಾದರೆ ಈ ದತ್ತದ ನಂತರ ನಿರೂಪಣೆಯ ಎರಡನೇ ಭಾಗವನ್ನು ಆಧರಿಸಿ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದರೆ DE ಸಮಾಂತರ ಸರಳ ರೇಖೆ AB ಮತ್ತು AC ಬಾಹುಗಳನ್ನು AD ಭಾಗಿಸು DB AE ಭಾಗಿಸು AE ಭಾಗಿಸು EC ಆಗುವಂತೆ AB ಮತ್ತು AC ಬಾಹುಗಳನ್ನು ವಿಭಾಗಿಸುತ್ತದೆ. ಇದನ್ನು ನಾವು ಸಾಧನೀಯ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಪ್ರಮೇಯದಲ್ಲಿ ನಾವು AD ಭಾಗಿಸು DB AE ಭಾಗಿಸು EC ಎಂದು ಸಾಧಿಸಬೇಕಾಗಿದೆ. ಹಾಗಾದರೆ ಈ ಪ್ರಮೇಯವನ್ನು ಸಾಧಿಸಲು ನಾವು ರಚನೆಯನ್ನು ಮಾಡಿಕೊಳ್ಳಬೇಕು. ಹಾಗಾದರೆ ರಚನೆಯಲ್ಲಿ B ಮತ್ತು Eಗಳನ್ನು ಸೇರಿಸಬೇಕು. ಅದೇ ರೀತಿಯಾಗಿ C ಮತ್ತು Dಗಳನ್ನು ಸೇರಿಸಬೇಕು. ಅದೇ ರೀತಿಯಾಗಿ AB ಬಾಹುವಿಗೆ ಈ ಶೃಂಗದಿಂದ ಒಂದು ಲಂಬವನ್ನು ಎಳೆಯಬೇಕು. ಅದೇ ರೀತಿಯಾಗಿ AC ಬಾಹುವಿಗೆ D ಬಿಂದುವಿನಿಂದ ಒಂದು ಲಂಬವನ್ನು ಎಳೆಯಬೇಕು. ಹಾಗಾದರೆ ನಾವು ABಗೆ ಎಳೆದಿರ್ತಕ್ಕಂಥ ಲಂಬ AB ಬಾಹುವಿಗೆ ಈ ಶೃಂಗದಿಂದ ಎಳೆದಿರುವಂತಹ ಲಂಬ NE ಆಗುವುದು. ಅದೇ ರೀತಿಯಾಗಿ AC ಬಾಹುವಿಗೆ ಎಳೆದಿರ್ತಕ್ಕಂಥ D ಶೃಂಗದಿಂದ ಎಳೆದಿರ್ತಕ್ಕಂಥ ಲಂಬ DM ಆಗಿರುವುದು. ಹಾಗಾದರೆ EN ಲಂಬ AB ಮತ್ತು DM ಲಂಬ AC ಎಳೆಯಲಾಗಿದೆ. ಈಗ ನಾವು ಸಾಧನೆಗಾಗಿ ಮೊದಲು ನಾವು AD ಮತ್ತು BDE ತ್ರಿಭುಜಗಳ ಅನುಪಾತವನ್ನು ಗುರುತಿಸಬೇಕು. ಹಾಗಾದರೆ AD ತ್ರಿಭುಜದ ವಿಸ್ತೀರ್ಣ AD ಭಾಗಿಸು 1/2 AD ಇಂಟು NE. ಅದೇ ರೀತಿಯಾಗಿ ತ್ರಿಭುಜ BDಯ ವಿಸ್ತೀರ್ಣ 1/2 BD ಇಂಟು NE. ಹಾಗಾದರೆ ತ್ರಿಭುಜ AD ವಿಸ್ತೀರ್ಣ ಗುರುತಿಸುವಾಗ AD ಪಾದವಾದರೆ NE ಎತ್ತರವಾಗುವುದು. ಅದೇ ರೀತಿಯಾಗಿ BD ತ್ರಿಭುಜದಲ್ಲಿ BD ಪಾದವಾದರೆ NE ಎತ್ತರವಾಗುವುದು. ಆದ್ದರಿಂದ ಸಮೀಕರಣ ನಾವು ಈ ತ್ರಿಭುಜದ ವಿಸ್ತೀರ್ಣ ADE ಭಾಗಿಸು ವಿಸ್ತೀರ್ಣ ತ್ರಿಭುಜ BDE 1/2 AD ಇಂಟು NE ಅಪಾನ್ 1/2 BD ಇಂಟು NE. 1/2 ಅಂಶದಲ್ಲಿರುವಂಥ 1/2 ಛೇದದಲ್ಲಿರ್ತಕ್ಕಂಥ N/2 ಕ್ಯಾನ್ಸಲ್ ಆಗಿ ಅದೇ ರೀತಿಯಾಗಿ ಅಂಶದಲ್ಲಿರುವಂಥ NE ಅದೇ ರೀತಿಯಾಗಿ ಛೇದದಲ್ಲಿರ್ತಕ್ಕಂಥ NEಗಳು ಕ್ಯಾನ್ಸಲ್ ಆಗಿ ನಮಗೆ AD ಭಾಗಿಸು BD ಉಳಿಯಲಾಗುವುದು. ಹಾಗಾದರೆ ವಿಸ್ತೀರ್ಣ ADE ಭಾಗಿಸು ವಿಸ್ತೀರ್ಣ BDE AD ಭಾಗಿಲೆ BD. ಇದನ್ನು ಸಮೀಕರಣ 1 ಎಂದು ಗುರುತಿಸಿಕೊಳ್ಳೋಣ. ಅದೇ ರೀತಿಯಾಗಿ ನಾವು ತ್ರಿಭುಜ ADಯ ವಿಸ್ತೀರ್ಣ ಜೊತೆಗೆ ತ್ರಿಭುಜ CDಯ ವಿಸ್ತೀರ್ಣಗಳ ಅನುಪಾತವನ್ನು ಕಂಡು ಹಿಡಿಯಬೇಕಾಗುವುದು. ಹಾಗಾದರೆ ತ್ರಿಭುಜ ADಯ ವಿಸ್ತೀರ್ಣವನ್ನು AE ಪಾದವಾಗಿ ಮತ್ತು CDಯ ವಿಸ್ತೀರ್ಣವನ್ನು CE ಪಾದವಾಗಿ ಬರೆದುಕೊಳ್ಳಬೇಕು. ಹಾಗಾದರೆ ತ್ರಿಭುಜ ADಯ ವಿಸ್ತೀರ್ಣ AE ಪಾದವಾದಾಗ
ಡಿ ಎಮ್ ಅದರ ಎತ್ತರವಾಗುವುದು. ಅದೇ ರೀತಿಯಾಗಿ ಸಿ ಡಿಯ ವಿಸ್ತೀರ್ಣ ಸಿ ಇ ಪಾದವಾಗಿ ಗುರುತಿಸಿಕೊಂಡಾಗ ಅದರ ಎತ್ತರ ಡಿ ಎಮ್ ಆಗುವುದು. ಹಾಗಾದರೆ ತ್ರಿಭುಜ ಎ ಡಿಯ ವಿಸ್ತೀರ್ಣ 1/2 ಎ ಇ ಪಾದ ಗುಣಿಸು ಡಿ ಎಮ್ ಎತ್ತರ ಆಗುವುದು. ಅದೇ ರೀತಿಯಾಗಿ ತ್ರಿಭುಜ ಸಿ ಡಿಯ ವಿಸ್ತೀರ್ಣ = 1/2 ಪಾದ ಸಿ ಇ ಗುಣಿಸು ಡಿ ಎಮ್ ಆಗುವುದು. ಹಾಗಾದರೆ ತ್ರಿಭುಜ ಎ ಡಿಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಸಿ ಡಿಯ ವಿಸ್ತೀರ್ಣ = 1/2 ಎ ಇ ಎಮ್ ಡಿ ಭಾಗಿಸು 1/2 ಸಿ ಡಿ ಅಪಾನ್ ಡಿ ಎಮ್. ಹಾಗಾದರೆ ಅಂಶದಲ್ಲಿರುವ 1/2 ಛೇದದಲ್ಲಿರ್ತಕ್ಕಂಥ 1/2 ಕ್ಯಾನ್ಸಲ್ ಆಗಿ, ಅದೇ ರೀತಿಯಾಗಿ ಅಂಶದಲ್ಲಿರುವ ಎಮ್ ಡಿ ಅದೇ ರೀತಿಯಾಗಿ ಡಿ ಎಮ್ ಕ್ಯಾನ್ಸಲ್ ಆಗಿ ವಿಸ್ತೀರ್ಣ ಎ ಡಿ ಇ ಭಾಗಿಸು ವಿಸ್ತೀರ್ಣ ಸಿ ಡಿ ಇ = ಎ ಇ ಭಾಗಿಸು ಸಿ ಇ ಆಗುವುದು. ಹಾಗಾದರೆ ಇದನ್ನು ಸಮೀಕರಣ 2 ಎಂದು ಗುರುತಿಸಿಕೊಳ್ಳೋಣ. ಅದೇ ರೀತಿಯಾಗಿ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇಗಳು ಒಂದೇ ಪಾದ ಸಿ ಡಿಯ ಮೇಲೆ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವುದರಿಂದ, ಒಂದೇ ಜೊತೆ ಸಿ ಡಿ ಇ ಮತ್ತು ಬಿ ಸಿಗಳ ನಡುವೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವುದರಿಂದ ಈ ಎರಡು ತ್ರಿಭುಜಗಳು ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇಗಳು ವಿಸ್ತೀರ್ಣಗಳಲ್ಲಿ ಸಮವಾಗಿರುವುದು. ಆದ್ದರಿಂದ ಒಂದೇ ಪಾದ ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳು ವಿಸ್ತೀರ್ಣಗಳಲ್ಲಿ ಸಮವಾಗಿರುತ್ತವೆ. ಆದ್ದರಿಂದ ವಿಸ್ತೀರ್ಣ ಬಿ ಡಿ ಇ ಮತ್ತು ವಿಸ್ತೀರ್ಣ ಸಿ ಡಿ ಇಗಳು ಸಮವಾಗುತ್ತವೆ. ಹಾಗಾದರೆ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇಗಳು ಒಂದೇ ಪಾದ ಡಿ ಇ ಮತ್ತು ಡಿ ಇ ಸಮಾಂತರ ಬಿ ಸಿಗಳ ನಡುವೆ ಇವೆ. ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ = ವಿಸ್ತೀರ್ಣ ಸಿ ಡಿ ಇ ಆಗುವುದು. ಆದ್ದರಿಂದ ಇದನ್ನು ಸಮೀಕರಣ 3 ಎಂದು ಗುರುತಿಸಿಕೊಳ್ಳೋಣ. ಸಮೀಕರಣ 1, ಸಮೀಕರಣ 2 ಮತ್ತು ಸಮೀಕರಣ 3ಗಳಿಂದ ನಾವು ಸಮೀಕರಣ 1 ಮತ್ತು ಸಮೀಕರಣ 2ರಲ್ಲಿ ಒಂದೇ ಅಂಶ ವಿಸ್ತೀರ್ಣ ಎ ಡಿ ಇ ಇದೆ. ಅದು ವಿಸ್ತೀರ್ಣ ಬಿ ಡಿ ಇ ಮತ್ತು ವಿಸ್ತೀರ್ಣ ಸಿ ಡಿ ಇಗಳು ವಿಸ್ತೀರ್ಣಗಳಲ್ಲಿ ಸಮವಾಗಿರುವುದರಿಂದ ಒಂದೇ ಅಂಶಕ್ಕೆ ಸಮನಾದ ಅಂಶಗಳನ್ನು ಸಮ ಅಂಶದಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಸಮವಾಗುತ್ತದೆ. ಆದ್ದರಿಂದ ಸಮೀಕರಣ 1 ಮತ್ತು ಸಮೀಕರಣದ 2 ಎಡಭಾಗಗಳು ಪರಸ್ಪರ ಸಮವಾಗುತ್ತವೆ. ಆದ್ದರಿಂದ ಸಮೀಕರಣದ ಎಡಭಾಗಗಳು ಸಮೀಕರಣ 1 ಮತ್ತು 2ರ ಎಡಭಾಗಗಳು ಸಮವಾಗಿರುವುದರಿಂದ ಬಲಭಾಗಗಳು ಪರಸ್ಪರ ಸಮವಾಗಿರುತ್ತವೆ. ಆದ್ದರಿಂದ ಸಮೀಕರಣ 1, ಸಮೀಕರಣ 2 ಮತ್ತು ಸಮೀಕರಣ 3ರಿಂದ ನಾವು ಎ ಡಿ ಭಾಗಿಸು ಬಿ ಡಿ = ಎ ಇ ಭಾಗಿಸು ಸಿ ಇ ಆಗುವುದು. ಆದ್ದರಿಂದ ಎ ಡಿ ಭಾಗಿಸು ಬಿ ಡಿ = ಎ ಇ ಭಾಗಿಸು ಸಿ ಇ. ಆದ್ದರಿಂದ ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಎಳೆದ ಸಮಾಂತರ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ನಾವು ಹೇಳಬಹುದು. ಇಲ್ಲಿವರೆಗೆ ಪ್ರಮೇಯವನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.